12 ತಿಂಗಳುಗಳಲ್ಲಿ ನಾವು ಯಾವ ಆಹಾರ ಸೇವಿಸಬೇಕು, ಯಾವ ಆಹಾರ ಸೇವಿಸಬಾರದು? ಹಿಂದೂ ಕ್ಯಾಲೆಂಡರ್ ಪ್ರಕಾರ ಒಂದು ವರ್ಷದಲ್ಲಿ 12 ಮಾಸಗಳಿವೆ. ಈ 12 ಮಾಸಗಳಲ್ಲಿ ನಾವು ಏನು ಮಾಡಬೇಕು, ಏನು ಮಾಡಬಾರದು? ಈ 12 ಮಾಸಗಳಲ್ಲಿ ಯಾವ ಮಾಸದಲ್ಲಿ ನಾವು ಯಾವ ಆಹಾರ ಸೇವಿಸಬೇಕು, ಯಾವ ಆಹಾರ ಸೇವಿಸಬಾರದು ತಿಳಿದುಕೊಳ್ಳೋಣ. ಹಿಂದೂ ಕ್ಯಾಲೆಂಡರ್ನಲ್ಲಿರುವ 12 ಮಾಸಗಳು ಆಹಾರದ ಶಾಸ್ತ್ರೀಯ ಮಾರ್ಗದರ್ಶಿಯಾಗಿದ್ದು, ವರ್ಷದ 12 ಮಾಸದಲ್ಲೂ ನಮ್ಮ ಆರೋಗ್ಯ ಮತ್ತು ಶಕ್ತಿಯನ್ನು ಕಾಪಾಡಿಕೊಳ್ಳಲು ಜನರು ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು ಎಂಬುದರ ಕುರಿತು ಮಾಹಿತಿಯನ್ನು ನೀಡುತ್ತದೆ. ಆಯಾ ಮಾಸಕ್ಕೆ ತಕ್ಕಂತೆ ನಾವು ನಮ್ಮ ಆಹಾರ ಪದ್ಧತಿಯನ್ನು ಇಟ್ಟುಕೊಳ್ಳುವುದು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಕಾರಿಯಾಗಿದೆ. ಶತಮಾನಗಳಿಂದಲೂ ಈ ಆಹಾರ ಸಂಪ್ರದಾಯವನ್ನು ಅನುಸರಿಸಿಕೊಂಡು ಬರಲಾಗುತ್ತಿದೆ. ಈ 12 ಮಾಸಗಳು ಭಾರತೀಯ ಸಂಸ್ಕೃತಿಯ ಪ್ರಮುಖ ಅಂಶವಾಗಿದೆ. ಇದು ವರ್ಷದ 12 ತಿಂಗಳುಗಳಲ್ಲಿ ಯಾವ ವಿವಿಧ ಚಟುವಟಿಕೆಗಳು, ಯಾವ ಆಚರಣೆಗಳು, ಯಾವ ಹಬ್ಬಗಳು ಮತ್ತು ಆಹಾರವನ್ನು ಪಾಲಿಸಬೇಕೆಂಬುದನ್ನು ವಿವರಿಸುತ್ತದೆ. ಋತುಮಾನಕ್ಕೆ ಅನುಗುಣವಾಗಿ ಆರೋಗ್ಯಕರ ಆಹಾರ ಮತ್ತು ಜೀವನ ಶೈಲಿಯನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿದೆ. ಆಹಾರದ ಶಾಶ್ವತ ನಿಯಮದ ಮುಖ್ಯ ಅಂಶವೆಂದರೆ ಋತುಮಾನಕ್ಕೆ ಅನುಗುಣವಾಗಿ ತಿನ್ನುವ ಮಹತ್ವವನ್ನು ವಿವರಿಸುವುದು. ಶ್ರಾವಣ ಮಾಸದಲ್ಲಿ ಮಾಂಸಾಹಾರವನ್ನು, ಕಾರ್ತಿಕ ಮಾಸದಲ್ಲಿ ಮೂಲಂಗಿಯನ್ನು, ಪುಷ್ಯ ಮಾಸದಲ್ಲಿ ಹಾಲು, ಮಾಘ ಮಾಸದಲ್ಲಿ ತುಪ್ಪ ಮತ್ತು ಕಿಚಡಿ, ಚೈತ್ರ ಮಾಸದಲ್ಲಿ ಬೇವಿನ ಸೇವನೆ. ಇದೇ ರೀತಿ ಎಲ್ಲ ಮಾಸದಲ್ಲೂ ಒಂದೊಂದು ಆಹಾರ ಪದಾರ್ಥವನ್ನು ಸೇವಿಸುವುದು ನಿಷಿದ್ಧವಾಗಿರುತ್ತದೆ. 12 ತಿಂಗಳಲ್ಲಿ ಏನು ತಿನ್ನಬೇಕು ಮತ್ತು ಯಾವಾಗ ತಿನ್ನಬೇಕು ಎಂಬುದನ್ನು ತಿಳಿಯೋಣ. ಯಾವ ಮಾಸದಲ್ಲಿ ಯಾವ ಆಹಾರ ಸೇವಿಸಬೇಕು, ಯಾವ ಆಹಾರ ಸೇವಿಸಬಾರದು? ಮೊದಲನೇದಾಗಿ ಚೈತ್ರ ಮಾಸ. ಬೆಲ್ಲವನ್ನು ಸೇವಿಸಬೇಡಿ. ಸೂರ್ಯೋದಯದ ಸಮಯದಲ್ಲಿ 1-2 ಬೇಳೆಕಾಳುಗಳನ್ನು ಅಗೆಯಿರಿ. ಎರಡನೇದಾಗಿ ವೈಶಾಖ ಮಾಸ. ಎಣ್ಣೆ ಸೇವನೆಯನ್ನು ಕಡಿಮೆ ಮಾಡಿ ಬಳ್ಳಿ ರಸವನ್ನು ಕುಡಿಯಿರಿ. ಮೂರನೇದಾಗಿ ಜ್ಯೇಷ್ಠ ಮಾಸ. ಸಾಸಿವೆಯನ್ನು ಸೇವಿಸಬೇಡಿ. ದಿನಕ್ಕೆ 20 ನಿಮಿಷಗಳ ಕಾಲ ವಿಶ್ರಾಂತಿ ಪಡೆಯಲು ಮರೆಯದಿರಿ. ನಾಲ್ಕನೇದಾಗಿ ಆಷಾಢ ಮಾಸ. ಮರಸೇಬು ಹಣ್ಣನ್ನು ಸೇವಿಸಿ, ಕ್ರೀಡೆಗಳಲ್ಲಿ ಭಾಗವಹಿಸಿ. ಐದನೇದಾಗಿ ಶ್ರಾವಣ ಮಾಸ. ದಿನಕ್ಕೆ ಒಮ್ಮೆ ಮಾತ್ರ ಆಹಾರವನ್ನು ಸೇವಿಸಿ. ಆರನೇದಾಗಿ ಭಾದ್ರಪದ ಮಾಸ. ಸಾಯಂಕಾಲ ಆಹಾರ ಸೇವಿಸಬೇಡಿ. ಏಳನೇದಾಗಿ ಅಶ್ವಿನಿ ಮಾಸ. ಬೆಳಿಗ್ಗೆ ಮತ್ತು ಸಂಜೆ ಎರಡೂ ಸಮಯದಲ್ಲಿ ಆಹಾರವನ್ನು ಸೇವಿಸಿ, ಆದರೆ ಹೆಚ್ಚಾಗಿ ತಿನ್ನಲು ಹೋಗಬೇಡಿ. ಎಂಟನೇದಾಗಿ ಕಾರ್ತಿಕ ಮಾಸ. ನೀವು ದೀಪಾವಳಿಯವರೆಗೆ ದಿನಕ್ಕೆ 4 ಬಾರಿ ತಿನ್ನಬಹುದು. ಒಂಬತ್ತನೇದಾಗಿ ಮಾರ್ಗಶಿರ ಮಾಸ. ತುಪ್ಪವನ್ನು ಸೇವಿಸಿ ಬೆಲ್ಲದ ಸೇವನೆಯನ್ನು ಕಡಿಮೆ ಮಾಡಿ. 10. ಪುಷ್ಯ ಮಾಸ. ಎಳ್ಳು ಮತ್ತು ಬೆಲ್ಲ ಎರಡನ್ನೂ ಸೇವಿಸಿ. 11. ಮಾಘ ಮಾಸ. ತುಪ್ಪ ಮತ್ತು ಬೆಲ್ಲವನ್ನು ಸೇವಿಸಿ ಹಸಿರು ತರಕಾರಿಗಳನ್ನು ಸೇವಿಸಿ. 12. ಫಾಲ್ಗುಣ ಮಾಸ. ಎಲ್ಲ ರೀತಿಯ ಆಹಾರವನ್ನು ಸೇವಿಸಿ. ಈ 12 ಮಾಸಗಳು ಎಂಬುದು ಪ್ರಾಚೀನ ಭಾರತೀಯ ಸಂಪ್ರದಾಯವಾಗಿದ್ದು, ಇದು ವರ್ಷದ ವಿವಿಧ ತಿಂಗಳುಗಳಲ್ಲಿ ಆಹಾರ ಪದ್ಧತಿಯ ಬಗ್ಗೆ ಮಾರ್ಗದರ್ಶನ ನೀಡುತ್ತದೆ. ಆರೋಗ್ಯ ಮತ್ತು ಸಮತೋಲನವನ್ನು ಕಾಪಾಡಿಕೊಳ್ಳುವ ಗುರಿಯೊಂದಿಗೆ ಋತುಗಳು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ಆಹಾರವನ್ನು ಆಯ್ಕೆ ಮಾಡುವ ಮತ್ತು ಸೇವಿಸುವ ವಿಧಾನವನ್ನು ಇದು ಸೂಚಿಸುತ್ತದೆ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.